ನಾನೊಂದು ಪ್ರಶಾಂತವಾಗಿರುವಂತಹ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಅಲ್ಲಿ ಇದೀನಿ. ಏನ್ ಸರ್ ಇದು ನೆರಳು ಫಾರ್ಮ್ಸ್ ಕಾನ್ಸೆಪ್ಟ್ ಏನು? ಸೊ ಇದು ಮ್ಯಾನೇಜ್ಡ್ ಫಾರ್ಮ್ ಪ್ಲಾಟ್ ಅಂತ ಕಾನ್ಸೆಪ್ಟ್. ಸೊ ನಾವು ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ತಗೊಂಡು ಕಂಪ್ಲೀಟ್ಲಿ ಡೆವಲಪ್ ಮಾಡಿ ಪ್ಲಾಟ್ಸ್ ರೀತಿ ಡಿವೈಡ್ ಮಾಡಿ ಕ್ಲೈಂಟ್ಸ್ಗೆ ನಾವು ಕೊಡುವಂತ ಇದೆ. ದೇವನಹಳ್ಳಿ ಏರ್ಪೋರ್ಟ್ ಸೈಡ್ ಇರುತ್ತೆ. 20 to 25 ಮಿನಿಟ್ಸ್ ಟ್ರಾವೆಲ್ ಮಾಡಿದ್ರೆ ಚಿಕ್ಕಬಳ್ಳಾಪುರ ನ್ಯಾಷನಲ್ ಹೈವೇ ಹೈದರಾಬಾದ್ ಹೈವೇ ಸಿಗುತ್ತೆ. ಕಂಪ್ಲೀಟ್ಲಿ ಗೇಟೆಡ್ ಕಮ್ಯುನಿಟಿ. ನೀವು ಎಂಟ್ರೆನ್ಸ್ ಆರ್ಚ್ ನೋಡಬಹುದು, ಆಲ್ಮೋಸ್ಟ್ 20-25 ಅಡಿ ಇದೆ. ನೆರಳು ಫಾರ್ಮ್ಸ್ ನ ಪ್ರಾಜೆಕ್ಟ್ ಏನು, ಹಾಗೆ ಎಷ್ಟು ಸ್ಕ್ವೇರ್ ಫೀಟ್ ಇದೆ, ಏನ್ ಪ್ರೈಸಸ್ ಇದೆ? 31 ಎಕರ್ ಅಲ್ಲಿ ಬರ್ತದೆ. ಇದು 145 ಪ್ಲಾಟ್ಸ್ ರೀತಿ ಡಿವೈಡ್ ಮಾಡಿದ್ದೀವಿ. ಪ್ರತಿ ಪ್ಲಾಟ್ 6,000 ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತದೆ. ಪರ್ ಸ್ಕ್ವೇರ್ ಫೀಟ್ ನಾವು 495 rupees ಚಾರ್ಜ್ ಮಾಡ್ತಾ ಇದೀವಿ. 25,000 ಗಿಡ ಹಾಕಿದೀವಿ ಆಲ್ರೆಡಿ. 25,000 ಪ್ಲಸ್ ಗಿಡ, ಅದರಲ್ಲಿ 50 ಪ್ಲಸ್ ವೆರೈಟೀಸ್ ಹಾಕಿದೆ. ಸೊ ಪ್ರತಿ ಪ್ಲಾಟ್ ರೋಡ್ ಅಟ್ಯಾಚ್ಡ್. ಈಗ ನಾವು ನೋಡಬಹುದು 40 ಅಡಿ ರೋಡ್ ಅಟ್ಯಾಚ್ ನಮಗೆ ಪ್ಲಾಟ್ ಸಿಗ್ತದೆ. ಈಗ ಒಂದೊಂದು ಪ್ಲಾಟ್ಗೂ ಕೂಡ ಏನೇನ್ ಸಿಗ್ತಾ ಇದೆ? ಪ್ರತಿ ಒಂದು ಪ್ಲಾಟ್ಗೂ ವಾಟರ್ ಪೈಪ್ ಕನೆಕ್ಷನ್ ವೈಸ್ ಆಗಲಿ, ಅಂಡರ್ ಗ್ರೌಂಡ್ ಡ್ರಿಪ್ ಇರಿಗೇಷನ್. ಒಂದು ಪ್ಲಾಟ್ಗೆ ಮ್ಯಾಮ್ 41 ಗಿಡ, ಫ್ರೂಟ್ಸ್ ಮತ್ತೆ ಮಹಾಗನಿ, ಒಂದು ರೆಡ್ ಸ್ಯಾಂಡಲ್ವುಡ್ ಹಾಕಿದೀವಿ ಅಂಡ್ ಒಂದು ಹನಿಬಿ ಬಾಕ್ಸ್ ಸಿಗುತ್ತೆ. ಮಿನಿ ಪಾಂಡ್ ರೀತಿ ಎಲ್ಲ ಮಾಡ್ಕೊಂಡು ಬ್ಯೂಟಿಫುಲ್ ಆಗಿ ಇಲ್ಲೇ ಸ್ಟೇ ಮಾಡ್ಕೊಳ್ಳೋಕೆ ಮನೆ ಕಟ್ಕೊಂತವ್ರೆ. ನಮ್ಮ ಹತ್ರ ಈಗ 5 ಬೋರ್ವೆಲ್ ಇದೆ. ಈಗ ಆ ಬೋರ್ವೆಲ್ ಇಂದ ಈ ಅಗ್ರಿಕಲ್ಚರ್ ಪಾಂಡ್ಗೆ ಡಂಪ್ ಮಾಡ್ತೀವಿ. ಉಳ್ಕೊಳ್ಳೋದಕ್ಕೆ ಕಾಟೇಜಸ್ ಮಾಡಿದೀವಿ. 7 ಕಾಟೇಜಸ್ ಮಾಡಿದೀವಿ. ಕ್ಲೈಂಟ್ಸ್ ಯಾವಾಗಲೇ ಬಂದಾಗೂ ಕಂಫರ್ಟಬಲ್ ಆಗಿ ಸ್ಟೇ ಮಾಡೋದಕ್ಕೆ. ಟೇಬಲ್ ಟೆನ್ನಿಸ್ ಇದೆ, ಫೂಟ್ಬಾಲ್ ಅಂಡ್ ಬೇಸಿಕ್ ಜಿಮ್ ಎಕ್ವಿಪ್ಮೆಂಟ್ಸ್, ಸೈಕ್ಲಿಂಗು, ಇವೆಲ್ಲ ಆಕ್ಟಿವಿಟೀಸ್ ಮಾಡೋದಕ್ಕೆ. ಪ್ಲಾಟ್ ಓನರ್ಸ್ 145 ಓನರ್ಸ್ ಏನಿರ್ತಾರೆ ಅವ್ರು ಮಾತ್ರ, ಅದು ಬಿಟ್ಟು ಬೇರೆ ಯಾರು ಅಲೋ ಇರಲ್ಲ ಇಲ್ಲಿ. ಅವರು, ಅವ್ರ ಫ್ಯಾಮಿಲಿ ಅಂಡ್ ಅವ್ರ ಫ್ರೆಂಡ್ಸ್. ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಪಲ್ಲವಿ ಎನ್ರಾಜ್. ವೀಕ್ಷಕರೇ, ನಾನೊಂದು ಪ್ರಶಾಂತವಾಗಿರುವಂತಹ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಅಲ್ಲಿ ಇದೀನಿ. ನೀವು ನೋಡ್ತಾ ಇರಬಹುದು ನನ್ನ ಹಿಂದೆ ನೆರಳು ಫಾರ್ಮ್ಸ್ ಇದೆ. ಸೊ ನಮ್ಮೆಲ್ರಿಗೂ ಕೂಡ ಒಂದು ಕನಸಿರುತ್ತೆ ನಮ್ಮ ಲೈಫ್ ನಲ್ಲಿ, ನಾವು ಕೂಡ ಮನೆ ಕಟ್ಟಬೇಕು, ಒಂದು ವಿಲ್ಲಾ ಮಾಡ್ಕೋಬೇಕು, ಒಂದು ಫಾರ್ಮ್ ತರ ಮಾಡ್ಕೋಬೇಕು, ಅಲ್ಲಿ ಮರ ಗಿಡಗಳನ್ನ ಬೆಳೆಸಬೇಕು ಅಂತ. ಸೊ ಸದ್ಯಕ್ಕೆ ನೆರಳು ಫಾರ್ಮ್ಸ್ ಅವರು ನಿಮಗೆ ಆ ಕನಸನ್ನ ನನ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಎಸ್, ನನ್ನ ಜೊತೆಗಿದ್ದಾರೆ ಈ ಫಾರ್ಮ್ ಹೌಸ್ ನ ಮಾಲೀಕರಾದಂತಹ ಮಿಥುನ್ ಅವರು. ಸೊ ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಸರ್, ಹೇಗಿದ್ದೀರಾ? ನಮಸ್ತೆ, ಥ್ಯಾಂಕ್ ಯು ಸರ್. ನಮಗೆ ಒಳ್ಳೆ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ನೋಡ್ದಂಗಾಯ್ತು. ಹಾಗೇನೆ ಸುತ್ತಮುತ್ತ ಮರ ಗಿಡಗಳಿಂದಾನೇ ತುಂಬಿದೆ. ಏನ್ ಸರ್ ಇದು ನೆರಳು ಫಾರ್ಮ್ಸ್ ಕಾನ್ಸೆಪ್ಟ್ ಏನು? ಸೊ ಇದು ಮ್ಯಾನೇಜ್ಡ್ ಫಾರ್ಮ್ ಪ್ಲಾಟ್ ಅಂತ ಕಾನ್ಸೆಪ್ಟ್. ಸೊ ನಾವೇನ್ ಮಾಡ್ತೀವಿ, ಕಂಪ್ಲೀಟ್ ಒಂದು ಜಾಗ ತಗೊಂಡು ಡೆವಲಪ್ ಮಾಡಿ, ಸೊ ಕ್ಲೈಂಟ್ಸ್ ಇಲ್ಲಿ ಒಂದು ಜಾಗ, ಒಂದು ಪ್ಲಾಟ್ ನ ಓನ್ ಮಾಡ್ಕೊಬಹುದು. ಸೊ ಇದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರೋದ್ರಿಂದ ಸೊ ಅವ್ರು ಈ ಪ್ಲಾಂಟೇಶನ್ ಮಾಡ್ಕೊಂಡು ಬೋರ್ವೆಲ್ ಹಾಕೊಳ್ಳೋದು ಇದೆಲ್ಲ ಡೆವಲಪ್ ಮಾಡಕ್ಕಾಗಲ್ಲ. ಸೊ ನಾವೇನ್ ಮಾಡ್ತೀವಿ, ಆ ಜಾಗದಲ್ಲಿ ಗಿಡಗಳು ಹಾಕಿ, ಮತ್ತೆ ಅವ್ರು ಬಂದಾಗ ಉಳ್ಕೊಳಕ್ಕೆ ಕ್ಲಬ್ ಹೌಸ್, ಕಾಟೇಜಸ್ ಎಲ್ಲ ಮಾಡಿ, ಸೊ ನಾವೆಲ್ಲ ಮಾಡ್ಕೊಂಡು ಮೇಂಟೈನ್ ಮಾಡ್ತೀವಿ. ಸೊ ಅವ್ರಿಗೆ ಅಂದ್ರೆ ಮ್ಯಾನೇಜ್ ಹೆಸರಲ್ಲೇ ಇದೆ, ಮ್ಯಾನೇಜ್ ಫಾರ್ಮ್ ಲ್ಯಾಂಡ್ ಅಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್. ಒಬ್ಬ ನಾರ್ಮಲ್ ಅದರ್ ಪರ್ಸನ್ ಓನ್ ಮಾಡಕ್ಕಾಗುತ್ತೆ, ಬೇರೆ ನಾವು ಮ್ಯಾನೇಜ್ ಮಾಡಿ ಅವ್ರಿಗೆ ಹಾರ್ವೆಸ್ಟ್ ಅಂಡ್ ಔಟ್ಪುಟ್ ಅವ್ರಿಗಿರುತ್ತೆ. ಸೊ ಅದು ಇದು ಕಾನ್ಸೆಪ್ಟ್. ಸರ್, ಅಂದ್ರೆ ಇಲ್ಲಿ ನಿಯರ್ ಆಗುವಂತಹ ಪ್ಲೇಸಸ್ ಏನು ಅಂತ ಲೊಕೇಶನ್ ಬಗ್ಗೆ ಹೇಳೋದಾದ್ರೆ? ಓಕೆ, ಸೊ ನಮ್ಮ ಲೊಕೇಶನ್ ಅಂತ ಬಂದ್ರೆ ದಿಸ್ ಇಸ್ ಟುವರ್ಡ್ಸ್ ನಾರ್ತ್ ಬ್ಯಾಂಗ್ಳೂರ್, ಅಂದ್ರೆ ದೇವನಹಳ್ಳಿ ಏರ್ಪೋರ್ಟ್ ಸೈಡ್ ಇರುತ್ತೆ. ಸೊ ದೇವನಹಳ್ಳಿ ಅಲ್ಲಿಂದ ಚಿಕ್ಕಬಳ್ಳಾಪುರ ಮತ್ತೆ ಶಿಡ್ಲಘಟ್ಟ ಅಂದ್ರೆ ನ್ಯಾಷನಲ್ ಹೈವೇ ಇಂದ ರೈಟ್ ತಗೊಂಡು ನಾವು ಒಂದು 15 to 20 ಮಿನಿಟ್ಸ್ ಟ್ರಾವೆಲ್ ಮಾಡಿದ್ರೆ ನಮ್ಮ ಪ್ರಾಜೆಕ್ಟ್ ಸಿಗುತ್ತೆ. ಅಂಡ್ ನಮ್ಮ ಪ್ರಾಜೆಕ್ಟ್ ನಮಗೆ ರೋಡ್ಗೆ ಅಟ್ಯಾಚ್ಡ್, ಮೇಜರ್ ಡಿಸ್ಟ್ರಿಕ್ಟ್ ರೋಡ್ 60 feet ರೋಡ್ಗೆ ಅಟ್ಯಾಚ್ಡ್. ನೀವು ಈ ಕಡೆ ನೋಡಬಹುದು, ರೈಟ್ ಸೈಡ್ 15 kilometers ಹೋದ್ರೆ ನಮಗೆ ಚಿಂತಾಮಣಿ ಸಿಗುತ್ತೆ. ಓಕೆ, ಮತ್ತೆ ಲೆಫ್ಟ್ ಒಂದು 20 to 25 ಮಿನಿಟ್ಸ್ ಟ್ರಾವೆಲ್ ಮಾಡಿದ್ರೆ ಚಿಕ್ಕಬಳ್ಳಾಪುರ ನ್ಯಾಷನಲ್ ಹೈವೇ ಹೈದರಾಬಾದ್ ಹೈವೇ ಸಿಗುತ್ತೆ. ಸೊ ನಮಗೆ ನಿಯರ್ ಬೈ ಟೂರಿಸ್ಟ್ ಪ್ಲೇಸಸ್ ಮತ್ತೆ ಡೆವಲಪ್ಮೆಂಟ್ಸ್ ಅಂತ ಕೇಳಿದ್ರೆ, ಸೊ ಜಂಗಮಕೋಟೆಯಲ್ಲಿ ಡೀಪ್ ಟೆಕ್ ಪಾರ್ಕ್ ಅಂತ ಬರ್ತಿದೆ. ಸೊ ಈಗ ಹೊಸದಾಗಿ ರೋಬೋಟಿಕ್ಸ್, IoT, AI ರಿಲೇಟೆಡ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಅಂಡ್ ಚಿಂತಾಮಣಿ ಇಂಡಸ್ಟ್ರಿಯಲ್ ಏರಿಯಾ ಸಹ ಬರ್ತಿದೆ. ಅಂಡ್ ದೆನ್ ನಂದಿ ಮೆಡಿಕಲ್ ಕಾಲೇಜು, ಕ್ವೀನ್ ಸಿಟಿ, ಚಿಕ್ಕಬಳ್ಳಾಪುರ ಡೆವಲಪ್ಮೆಂಟ್ಸ್. ಅಂಡ್ ದೆನ್ ಟೂರಿಸ್ಟ್ ಪ್ಲೇಸಸ್ ಅಂತ ತಗೊಂಡ್ರೆ ನೀವು ತಲಕಾಯಿಲ್ ಬೆಟ್ಟ ಅಂಡ್ ಕೈವಾರ ಅಂಡ್ ಕೈಲಾಸಗಿರಿ ಬೆಟ್ಟ, ದೆನ್ ಕ್ಯಾತ್ನಹಳ್ಳಿ ಫಾಲ್ಸ್, ಮತ್ತೆ ಹಿಂದೆಗಡೆ ಲೇಕ್ ಇದೆ. ಅಂಡ್ ಇನ್ನೊಂದು ತುಂಬಾ ಹೈಲೈಟ್ ಏನಂದ್ರೆ, ನಂದಿ ಹಿಲ್ಸ್ ಅಲ್ಲಿ ಪಾಪಾಗ್ನಿ ರಿವರ್ ಅಂತ ಶುರು ಆಗುತ್ತೆ, ಅದು ಆಂಧ್ರಾಗ ಹರಿಯುತ್ತೆ. ಆ ಪಾಪಾಗ್ನಿ ರಿವರ್ ಸ್ಟ್ರೀಮ್ ನಮ್ಮ ಪ್ರಾಪರ್ಟಿಗೆ ಅಟ್ಯಾಚ್ ಆಗಿದೆ. ನಾನು ನಿಮಗೆ ನೋಡಿಸ್ತೀನಿ ಅದನ್ನ. ಇಲ್ಲ, ಹತ್ರನಾ? ನಮ್ಮ ಪ್ರಾಪರ್ಟಿಗೆ ಅಟ್ಯಾಚ್ ಆಗಿದೆ, ಹತ್ರ ಅಲ್ಲ, ನಮ್ಮ ಪ್ರಾಪರ್ಟಿ ಪಕ್ಕದಲ್ಲೇ ಇದೆ, ಅಟ್ಯಾಚ್ ಆಗಿದೆ. ಓಕೆ,
ಸೊ ನೀವು ನೋಡ್ಬೋದು ಕಂಪ್ಲೀಟ್ಲಿ ಗೇಟೆಡ್ ಕಮ್ಯುನಿಟಿ. ನೀವು ಎಂಟ್ರೆನ್ಸ್ ಆರ್ಚ್ ನೋಡ್ಬೋದು, ಆಲ್ಮೋಸ್ಟ್ 20-25 ಅಡಿ ಇದೆ. ಕ್ಯಾಮೆರಾ ಕೂಡ ಇದೆ. ಹೌದು, ಸರ್ವೇಲೆನ್ಸ್ ಕ್ಯಾಮ್ರಾ ಅದು ಅಂಡ್ ಎಲ್ಲ ಸೋಲಾರ್ ಬೇಸ್ಡ್ ಅಂಡ್ ಸೋಲಾರ್ ಬೇಸ್ಡ್ ಲೈಟ್ಸ್ ಎಲ್ಲ ಇರುತ್ತೆ. ಅಂಡ್ ನೀವು ನೋಡ್ಬೋದು ಈ ನಮ್ಮ ಎಂಟ್ರೆನ್ಸ್ ಗೇಟ್ 40 ಫೀಟ್ ರೋಡ್. ಸೊ 40 ಅಡಿ ಮೇನ್ ರೋಡ್ ಇರುತ್ತೆ, ಸಬ್ ರೋಡ್ ಬಂದು 30 ಅಡಿ ಇರುತ್ತೆ. ಸರ್, ನೀವು ಒಂದೊಳ್ಳೆ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡಿದೀರಾ. ಎಲ್ಲಿ ನೋಡಿದ್ರು ಸುತ್ತ ಮರ ಗಿಡಗಳೇ ಕಾಣಿಸ್ತಾ ಇದೆ. ಈ ನೆರಳು ಫಾರ್ಮ್ಸ್ ನ ಪ್ರಾಜೆಕ್ಟ್ ಏನು, ಹಾಗೆ ಎಷ್ಟು ಸ್ಕ್ವೇರ್ ಫೀಟ್ ಇದೆ, ಏನ್ ಪ್ರೈಸಸ್ ಇದೆ? ಸೊ ನಾನು ಆಗ್ಲೇ ಲೊಕೇಶನ್ ಹೇಳಿದ್ದೆ. ಸೊ ಇದು ಪ್ರಾಜೆಕ್ಟ್ ಬಂದು ನೆರಳು ಫಾರ್ಮ್ಸ್ ಕೋರ್ಲಪರ್ತಿ ಅಂತ ಪ್ರಾಜೆಕ್ಟ್ ಹೆಸರು. 31 ಎಕರ್ ಅಲ್ಲಿ ಬರ್ತದೆ ಇದು. ಸೊ ನಾವು 145 ಪ್ಲಾಟ್ಸ್ ರೀತಿ ಡಿವೈಡ್ ಮಾಡಿದೀವಿ. ಸೊ ಡೆವಲಪ್ಮೆಂಟ್ಸ್ ಅಂತ ತಗೊಂಡ್ರೆ ಎಂಟ್ರೆನ್ಸ್ ಒಂದು ಆರ್ಚ್ ಬರ್ತಿದೆ, ಕಂಪ್ಲೀಟ್ಲಿ ಗೇಟೆಡ್ ಕಮ್ಯುನಿಟಿ. ಸೊ ನಾವು ಸಿಮೆಂಟ್ ಸ್ಲಾಬ್ ಫೆನ್ಸಿಂಗ್ ಮಾಡಿದೀವಿ ಎಲ್ಲಾ ಕಡೆ. ಆಮೇಲೆ 40 ಫೀಟ್ ಅಂಡ್ 30 ಫೀಟ್ ವೈಡ್ ರೋಡ್ಸ್, ಅಂದ್ರೆ ಗ್ರಾವೆಲ್ ರೋಡ್. ಏನಾಗ್ತದೆ ಮಳೆ ಬಂದಾಗ ಈಗ ಇಲ್ಲಿ ಏನಾಗ್ತದೆ, ನಾವು ಯಾವುದೇ ಒಂದಾದ್ರೂ ಸಿಮೆಂಟ್ ರೋಡ್ ಆಗ್ಲಿ ಅಥವಾ ಟಾರ್ ರೋಡ್ ಹಾಕ್ಕೊಡ್ದು, ಯಾಕಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ಗೆ ಆ ರೀತಿ ಅಲೋ ಇಲ್ಲ. ಸೊ ನಾವೇನ್ ಮಾಡಿ ಅದಕ್ಕಂತಾನೆ ಗ್ರಾವೆಲ್ ರೋಡ್ ಹಾಕ್ಸಿದೀವಿ. ಸೊ ಏನಾಗ್ತದೆ, ಮಳೆ ಬಂದಾಗ ವಾಟರ್ ಫ್ಲೋ ಆಗ್ತದೆ, ಅದು ಸಿಂಕ್ ಆಗಲ್ಲ. ಸೊ ನಮ್ಗೆ ಎಂತದೇ ಸಿಚುವೇಶನ್ ಬಂದ್ರು ನಮ್ಗೆ ಕಂಫರ್ಟಬಲ್ ಆಗಿರ್ತದೆ. ಅದು ಬಿಟ್ಟು 25,000 ಗಿಡ ಹಾಕಿದೀವಿ ಆಲ್ರೆಡಿ, 25,000 ಪ್ಲಸ್ ಗಿಡ. ಅದ್ರಲ್ಲಿ 50 ಪ್ಲಸ್ ವೆರೈಟೀಸ್ ಹಾಕಿದೆ. ಅಂದ್ರೆ 50 ಪ್ಲಸ್ ವೆರೈಟೀಸ್ ಅಂದ್ರೆ ಯಾವ್ದಂದ್ರೆ, ಸೊ ರಾಯಲ್ ಪಾಮ್ ಟ್ರೀಸ್, ರಾಯಲ್ ಡೇಟ್ ಪಾಮ್, ಸೆಸಲ್ ಪೇನಿಯಾ, ಟರ್ಮಿನಲ್ ಎಮೆಂಟಲಿ, ಹಣ್ಣು ಗಿಡಗಳು, ಹೂ ಗಿಡಗಳು, ವೆಜಿಟೇಬಲ್ಸ್ ಎಲ್ಲಾನು ನಾನು ನೋಡಿಸ್ತೀನಿ. ಸೊ ಈಗ ವಾಟರ್ ರಿಸೋರ್ಸಸ್ಗೆ ನಮ್ಮ ಹತ್ರ ಬೋರ್ವೆಲ್ಸ್ ಇದೆ, ಅಗ್ರಿಕಲ್ಚರ್ ಪಾಂಡ್ ಮತ್ತೆ ಎಲ್ಲಾನು ರೆಡಿ ಇದೆ. ಮತ್ತೆ ಅಮ್ಯುನಿಟೀಸ್ ಅಂದ್ರೆ ಕಾಟೇಜ್, ಕ್ಲಬ್ ಹೌಸ್ ಅದು ರೆಡಿ ಇದೆ. ಒಂದು ಮಿನಿ ಫಾರೆಸ್ಟ್ ಕ್ರಿಯೇಟ್ ಮಾಡಿದೀವಿ. ಇಲ್ಲಿ ಬೆಳಗ್ಗೆ ಹೊತ್ತು ಜಿಂಕೆ ಮತ್ತೆ ರೆಗ್ಯುಲರ್ ಆಗಿ ಪಿಕಾಕ್ಸ್ ಒಂದು ಇಲ್ಲಿ ಜಿಂಕೆಗಳು ಮತ್ತೆ ಪಿಕಾಕ್ಸ್, ನಿಮ್ಗೆ ಪ್ಯಾರೆಟ್, ಪಿಜನ್, ಸ್ಪ್ಯಾರೋ, ವುಡ್ ಪೆಕರ್, ಕಿಂಗ್ ಫಿಶರ್, ಈ ರೀತಿ ಎಲ್ಲಾ ಬರ್ಡ್ಸ್ ನಿಮ್ಗೆ ಒಂದು 100 to 150 ಬರ್ಡ್ಸ್. ಅಂದ್ರೆ ಹೇಳಿಲ್ಲ, ಮಿನಿ ಫಾರೆಸ್ಟ್ ಅಂದ್ರೆ ಮೈಕ್ರೋ ಕ್ಲೈಮೇಟ್ ಕ್ರಿಯೇಟ್ ಮಾಡ್ತಾ ಇದೀರಿ. ಅಂದ್ರೆ ಏನು ವ್ಯತ್ಯಾಸ ಅಂದ್ರೆ, ನೀವು ಹೊರಗಡೆ ಹೋದ್ರೆ 30 ಡಿಗ್ರಿ ಇದ್ರೆ ನಿಮ್ಗೊಂದು 5 to 8 ಡಿಗ್ರಿ ಡಿಫ್ರೆನ್ಸ್ ಇರುತ್ತೆ. ಅಂದ್ರೆ ಮರದ ಕೆಳಗಡೆ ಹೋಗಿ ನಿಂತ್ಕೊಂತಿರಲ್ಲ, ಅವಾಗ ಟೆಂಪರೇಚರ್ ಕಡಿಮೆ ಆಗುತ್ತೆ. ಸೊ ನೆರಳು ಅಂದ್ರೆ ಮೈಕ್ರೋ ಕ್ಲೈಮೇಟ್ ಎನ್ವಿರಾನ್ಮೆಂಟ್ ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೊಡ್ತಾ ಇದೀವಿ. ಸೊ ಇದು ನಮ್ಮ ಪ್ರಾಜೆಕ್ಟ್ ಹೈಲೈಟ್ಸ್ ಇದು. ಸರ್, ಈ ಟ್ರಾಫಿಕ್ ಜಂಜಾಟದ ಮಧ್ಯೆ ಜನರಿಗೆ ಅನ್ಸಿರುತ್ತೆ, ಒಂದು ಹಳ್ಳಿ ಲೈಫ್ ತರ ಇರೋ ಕಡೆ ಹೋಗ್ಬೇಕು, ಒಂದ್ ಮನೆ ತಗೊಳ್ಳೋಣ, ಸೈಟ್ ತಗೊಳ್ಳೋಣ, ನಾವೇ ಅಲ್ಲಿ ಏನೋ ಒಂದು ಡೆವಲಪ್ ಮಾಡೋಣ ಅಂತ. ಆಲ್ರೆಡಿ ನೀವು ಡೆವಲಪ್ ಮಾಡ್ಬಿಟ್ಟಿದ್ದೀರಾ, ಜನರು ಬರೋದೊಂದೇ ಬಾಕಿ ಇರೋದು. ಸೊ ನಿಮಗೆ ಈ ನೆರಳು ಫಾರ್ಮ್ಸ್ ನ ಈ ರೀತಿ ಬಿಲ್ಡ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು, ಏನಿದ್ರು ಉದ್ದೇಶ? ಓಕೆ, ಸೊ ನಮ್ದು ಬ್ಯಾಕ್ ಗ್ರೌಂಡ್ ಬಂದು ಲಾಸ್ಟ್ 4 ಜನರೇಷನ್ ಇಂದ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್. ಸೊ ನಮ್ಮ ಮುತ್ತಾತನ ಕಾಲದಿಂದನೂ ನಾವು ವ್ಯವಸಾಯ ಮಾಡ್ತಾ, ಅಂದ್ರೆ ನಮ್ದು ಕುರಿಗಳು ಮೇಯಿಸ್ಕೊಂತ. ಸೊ ನಮ್ಗೆ ಈಗ ಇಂಡಿಯಾಸ್ ಬಿಗ್ಗೆಸ್ಟ್ ಗೋಟ್ ಅಂಡ್ ಶಿಪ್ ಫಾರ್ಮ್ ಇದೆ. ಅಂದ್ರೆ 1000 ಕುರಿಗಳು ನಮ್ಮ ಹತ್ರ ಇದೆ, ಸಿಂಚನಾ ಗೋಟ್ ಅಂಡ್ ಶಿಪ್ ಫಾರ್ಮ್ ಅಂತ ಅದು. ಸೊ ನಾವು 80% ಆಫ್ ದ ನಾವು ಏನ್ ಕನ್ಸ್ಯೂಮ್ ಮಾಡ್ತೀವಿ, ಫುಡ್ ಆಗ್ಲಿ ಅಥವಾ ಫ್ರೂಟ್ಸ್ ಅಂಡ್ ಏನನ್ನ ಕನ್ಸ್ಯೂಮ್ ಮಾಡ್ತೀವಿ, ಅದೆಲ್ಲ ನಮ್ಮ ತೋಟದಲ್ಲೇ ಬೆಳೆಯೋದು. ರಾಗಿ, ಪ್ಯಾಡಿ, ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲಾನು. ಸೊ ಇದು ನಮ್ಮ ಎಕ್ಸ್ಪೀರಿಯನ್ಸ್ ಮತ್ತೆ ನಮ್ಮ ಲೆಗಸಿ ಆಯ್ತು. ಲಾಸ್ಟ್ 15 years ಇಂದ ನಾವು ರಿಯಲ್ ಎಸ್ಟೇಟ್ ಅಲ್ಲಿ ಇದೀವಿ. ಸೊ ನಾವು ರೆಸಿಡೆನ್ಷಿಯಲ್ ಪ್ಲಾಟ್ಸ್ ಮಾಡೋದಾಗ್ಲಿ, ಅಪ್ರೂವ್ಡ್ ಲೆವೆಲ್ಸ್ ಅಲ್ಲಿ ಮಾಡೋದಾಗ್ಲಿ, ನಿಯರ್ ಏರ್ಪೋರ್ಟ್ ನಾವೆಲ್ಲ ಮಾಡಿರಿ. ಸೊ ನಮ್ಗೆ ಯಾವಾಗ್ಲೂ ಇರುತ್ತೆ, ನಮ್ಗೊಂದು ಲಾಸ್ಟ್ 15 years ಇಂದ ನಮಗೂ ಇದೇ ವಿಷನ್ ಇತ್ತು. ಸೊ ನಾವೊಂದು ಈ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡಿ ನಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಅಂಡ್ ನಮ್ಗೆ ಬಿಸ್ನೆಸ್ ಇದು ನಮ್ಗೆ ಇರೋದ್ರಿಂದ ಏನಾದ್ರೂ ಒಂದು ಕ್ಲೈಂಟ್ಸ್ ಗೆ ಸ್ಟಾರ್ಟ್ ಮಾಡ್ಬೇಕು ಅಂತ ಇತ್ತು. ಸೊ ನಾವ್ ಈ ಎಕ್ಸ್ಪೀರಿಯನ್ಸ್ ನಮ್ಮ ಅಗ್ರಿಕಲ್ಚರ್ದು ಪ್ಲಸ್ ನಮ್ಮ ರಿಯಲ್ ಎಸ್ಟೇಟ್ ಲೆಗಸಿ ಸೇರಿ ಸ್ಟಾರ್ಟ್ ಮಾಡಿದೆ ನೆರಳು ಫಾರ್ಮ್ಸ್. ಸೊ ಇದ್ರ ಉದ್ದೇಶ ನಾವೇನಂದ್ರೆ, ಈಗ ಪ್ರತಿಯೊಬ್ಬರ ಜೀವನದಲ್ಲೂ ಓಕೆ ನಾನು ರಿಟೈರ್ಮೆಂಟ್ ಆದ್ಮೇಲೆ ಒಂದು ಫಾರ್ಮ್ ಲೈಫ್ ಮಾಡ್ಬೇಕು, ನಾನೆಲ್ಲ ಹೋಗಿ ಕೂರ್ಗಲ್ಲೋ ಒಂದು ಎಸ್ಟೇಟ್ ತಗೊಂಡು ಸೆಟ್ಲ್ ಆಗ್ಬಿಡ್ತೀನಿ, ಪ್ರತಿಯೊಂದು ಇರುತ್ತೆ. ಬಟ್ 95% ಚಾನ್ಸಸ್ ಆಗಲ್ಲ. ಯಾಕೆ ಅಂತಂದ್ರೆ, ಒಂದು ಮಣಿ, ಎರಡನೇದು ಟೈಮ್. ಆಲ್ಮೋಸ್ಟ್ ಒಂದು 60-70 years ಆಗೋದ್ಮೇಲೆ ಅವ್ರು ಯಾವಾಗ ಬರ್ತಾರೆ, ಯಾವ ರೀತಿ ಮಾಡ್ತಾರೆ. ಓಕೆ, ಮತ್ತೆ ಇನ್ನ ತುಂಬಾ ನಾವು ನೋಡ್ತಿರೋ ಸಮಸ್ಯೆ ಏನಂದ್ರೆ, ಒಬ್ಬ ವ್ಯಕ್ತಿ ಬಂದು ಒಂದ್ ಜಾಗ ತಗೊಬೇಕಂದ್ರೆ ಸೊ ಅವರು ಲೀಗಲ್ ಡಾಕ್ಯುಮೆಂಟೇಶನ್ ವೆರಿಫೈ ಮಾಡ್ಬೇಕು ಅಂಡ್ ಆ ವ್ಯಕ್ತಿ ಅಲ್ಲಿ ಅವ್ರಿಗೆ ಸಿಗಬೇಕು ಜಾಗ. ಅಂದ್ರೆ ಈಗ ಹೋಗ್ಬೇಕು, ಆ ವ್ಯಕ್ತಿನ ಮೀಟ್ ಆಗ್ಬೇಕು, ಅವರು ಲ್ಯಾಂಡ್ ಓನರ್ಸ್ ಮೀಟ್ ಆಗ್ಬೇಕು, ಡಾಕ್ಯುಮೆಂಟೇಶನ್ ವೆರಿಫೈ ಮಾಡ್ಬೇಕು, ವಿಚ್ ಈಸ್ 90% ಚಾನ್ಸಸ್ ಆಗೋಲ್ಲ. ದೆನ್ ಅದಾದ್ಮೇಲೆ ಲೆವೆಲ್ ಅಪ್ ಮಾಡಬೇಕು ರೋಡ್ಗಳನ್ನೆಲ್ಲ ಅಂಡ್ ಅದಕ್ಕೆ ಮಿಷಿನರೀಸು ಇವ್ರ ಪ್ರೆಸೆನ್ಸ್ ಇರಬೇಕು. ಸೊ ಇವ್ರ ನಮ್ಮ ಈಗ ಪ್ರೆಸೆಂಟ್ ಎವ್ರಿ ಒನ್ ಆರ್ ವೆರಿ ಮಚ್ ಬಿಸಿ, ಯಾರ ಪ್ರೆಸೆನ್ಸ್ ಸಿಗಲ್ಲ. ಅದಾದ್ಮೇಲೆ ಮತ್ತೆ ಬೋರ್ವೆಲ್ಸ್ ವಿಚ್ ಇಸ್ ವಿಲ್ ಬಿ ಚಾರ್ಜಿಂಗ್ 15-20 ಲಕ್ಷ. ಬೋರ್ವೆಲ್ ಹಾಕೋದಕ್ಕೆ ಮೋಟ್ರು, ಪೈಪಿಂಗು ಮತ್ತೆ ವೈರಿಂಗ್ ಎಲ್ಲ ಎಳಸಿ ಸೆಟ್ ಮಾಡೋದಕ್ಕೆ ನಮ್ಗೆ ಅಷ್ಟೊಂದು ಖರ್ಚು ಬರ್ತದೆ. ಸೊ ಅದಾದ್ಮೇಲೆ ಯಾವ ಗಿಡ ಹಾಕ್ಬೇಕಂತ ನಾಲೆಜ್ ಬೇಕು. ದೆನ್ ಅದ್ರಲ್ಲಿ ಒಂದು ಫ್ಯಾಮಿಲಿ ಇಡಬೇಕು. ಸೊ ನಮ್ಮ ಇನ್ವಾಲ್ವ್ಮೆಂಟ್ ಇಲ್ಲ ಅಂದ್ರೆ, ಓನರ್ ಇನ್ವಾಲ್ವ್ಮೆಂಟ್ ಇಲ್ಲ ಅಂದ್ರೆ ಆಗಲ್ಲ. ಸೊ ಏನಾಗ್ತದೆ, ಅದು ಕನ್ಸಾಗೆ ಉಳಿತದೆ. ಸೊ ನಾವು ಆ ಕನ್ಸನ್ನ ನನ್ಸ್ ಮಾಡೋಣ. ಸೊ ನಾವೇನ್ ಮಾಡ್ತೀವಿ, ಇವೆಲ್ಲ ನಾವ್ ಮಾಡಿ ಆ ಜಾಗ ಕೊಟ್ಟು
ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು ನೋಡ್ಕೊಂತೀವಿ ಅಂದ್ರೆ ವಿ ಆರ್ ನಾಟ್ ಪಾಸಿಂಗ್ ದ ಎಕ್ಸ್ಪೀರಿಯನ್ಸ್, ವಿ ಆರ್ ಬಿಲ್ಡಿಂಗ್ ದಟ್ ಎನ್ವಿರಾನ್ಮೆಂಟ್. ಸೊ ಯು ಆರ್ ಕಮಿಂಗ್ ಇನ್ ಟು ದಟ್ ಎನ್ವಿರಾನ್ಮೆಂಟ್, ಯು ಆರ್ ಕಮಿಂಗ್ ಇನ್ ಟು ಮಿನಿ ಫಾರೆಸ್ಟ್. ನಿಮ್ ಎಸ್ಟೇಟ್, ನಿಮ್ ಯೋಚನೆ ಅದ್ರ ಒಳಗಡೆ ಬರ್ತಿದ್ದೀರಾ. ಅಂಡ್ ಇನ್ ನೆರಳು ಐಲ್ ಬಿ ಸ್ಪೆಸಿಫೈಯಿಂಗ್, ಯು ಆರ್ ನಾಟ್ ಬೈಯಿಂಗ್ ಸಮಥಿಂಗ್ ವಿಚ್ ಯು ಆರ್ ವಿಜುವಲೈಸಿಂಗ್ ಆರ್ ಇಮ್ಯಾಜಿನಿಂಗ್, ಯು ಆರ್ ಬೈಯಿಂಗ್ ಸಮಥಿಂಗ್ ವಿಚ್ ಯು ಆರ್ ಸೀಯಿಂಗ್. ಸೊ ನಾನು ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ಎಷ್ಟು ಪ್ರಾಕ್ಟಿಕಲ್ ಆಗಿ ನಾವು ಮಾಡ್ತೀರಾ ಅಂತ. ತುಂಬಾ ಒಳ್ಳೆ ಇದೆ. ಇದನ್ನ ಸೆಸೆಲ್ಪೇನಿಯಾ ಗಿಡ ಅಂತಾರೆ ಇದನ್ನ, ಅಂದ್ರೆ ಪಿಕಾಕ್ ಫ್ಲವರ್ಸ್. ಸಿಂಪ್ಲರ್ ವರ್ಡ್ಸ್ ಆಗಿ ಹೇಳ್ಬೇಕಾದ್ರೆ ಪಿಕಾಕ್ ಫ್ಲವರ್ಸ್. ಸೊ ಇದನ್ನ ಒಂದು 4,000 ಗಿಡ ಹಾಕಿದೀವಿ. ಸೊ ಸುಮ್ಮನೆ ಹಾಕಲ್ಲ. ಸೊ ನೀವು ಈ ಕಡೆ ನೋಡಿದ್ರೆ ನಮ್ಮ ಹತ್ರ ಹನಿ ಬಾಕ್ಸ್ ಇದೆ. ಸೊ ರೆಗ್ಯುಲರ್ ಆಗಿ ಪ್ರತಿ ಒಂದು ಪ್ಲಾಟ್ ಒಳಗಡೆ ನಾವು ಒಂದೊಂದು ಕ್ಲೈಂಟ್ಗೂ ಒಂದೊಂದು ಬಾಕ್ಸ್ ಕೊಡ್ತಾ ಇದೀವಿ. ಸೊ ರೆಗ್ಯುಲರ್ ಆಗಿ ಹನಿ ಸಿಗುತ್ತೆ. ಸೊ ನಮಗೆ ಬೀಸ್ಗೆ ಏನ್ ಬೇಕು, ನಮ್ಗೆ ನೆಕ್ಟರ್ ಬೇಕು ನಮ್ಮ ಜೇನುಳುಗಳಿಗೆ. ಸೊ ನಾವು ಆ ಬೀಸ್ಗೆ ಸಪೋರ್ಟ್ ಆಗೋದಕ್ಕೋಸ್ಕರ ನಾವೇನ್ ಮಾಡಿದೀವಿ, ನೀವು ನೋಡ್ಬೋದು ಇದು ಫ್ರೆಂಡ್ಲಿ ಬೀಸ್, ಕಚ್ಚಲ್ಲ, ನೀವು ಬಂದು ನೋಡ್ಬೋದು ನೀವು ಇಲ್ಲಿ ಫ್ರೆಂಡ್ಲಿ ಬೀಸ್ ಇವು. ಸೊ ನಾವು ಈ ಬೀಸ್ಗೆ ಸಪೋರ್ಟ್ ಆಗೋದಕ್ಕೆ ನಾವೇನ್ ಮಾಡಿದೀವಿ, ಹೂ ಗಿಡಗಳು ಬೇಕು. ಸೊ ಹೂ ಗಿಡ ನಮಗೆ ಪ್ರತಿಯೊಂದು 3 months 4 months ಅಷ್ಟೇ ಬರೋದು. ಈ ಸೆಸೆಲ್ಪೇನಿಯಾ ಅನ್ನೋದಿದೆಯಲ್ಲ 365 days ಫ್ಲವರಿಂಗ್ ಇರುತ್ತೆ. 365 ದಿನನೂ ನಮ್ಗೆ ಹೂವಾಗಿ ಸಿಗುತ್ತೆ. ಸೊ ಬೀಸ್ ಹೋಗಿ ನಮ್ಗೆ ನೆಕ್ಟರ್ ಸಕ್ ಮಾಡ್ಕೊಂಡು ನಮ್ಗೆ ಫ್ರೆಶ್ ಹನಿ ಸಿಗುತ್ತೆ. ಅಷ್ಟು ಪ್ರಾಕ್ಟಿಕಲ್ ಆಗಿ ಅಂಡ್ ಕ್ಲೈಂಟ್ಸ್ಗೆ ಒಂದು ನಿಜವಾದ ಫಾರ್ಮ್ ಎಕ್ಸ್ಪೀರಿಯನ್ಸ್ ಸಿಗೋ ರೀತಿನೇ ಮಾಡಿರೋದು. ಸರ್, ಇವಾಗ ಕಾನ್ಸೆಪ್ಟ್ ಬಗ್ಗೆ ಹೇಳಿದ್ರಿ, ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡ್ರಿ, ಹಾಗೆ ಹನಿಬಿಗಳ ಬಗ್ಗೆನೂ ಹೇಳಿದ್ರಿ. ಈಗ ಒಂದೊಂದು ಪ್ಲಾಟ್ಗೂ ಕೂಡ ಏನೇನ್ ಸಿಗ್ತಾ ಇದೆ ಅಂತಂದ್ರೆ, ಇಲ್ಲಿ ರೈಟ್ ಸೈಡ್ ನಾವು ನೋಡ್ತಾ ಇರ್ಬೋದು ಗಿಡಗಳೆಲ್ಲ ಇದೆ, ಅವ್ರಿಗೆ ಏನೇನ್ ಸಿಗ್ತಾ ಇದೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದು ಅದ್ರ ಬಗ್ಗೆ. ಸೊ ನಮ್ಗೆ ಇಲ್ಲಿ ಪ್ರತಿ ಪ್ಲಾಟ್ನು 6,000 ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತದೆ. ಪರ್ ಸ್ಕ್ವೇರ್ ಫೀಟ್ ನಾವು 495 rupees ಚಾರ್ಜ್ ಮಾಡ್ತಾ ಇದೀವಿ. ಅಂದ್ರೆ ಈಗ ಇಲ್ಲಿ ಒಂದು ಪ್ಲಾಟ್ ನಮಗೆ 29,70,000 ಅಂದ್ರೆ ಆಲ್ಮೋಸ್ಟ್ 30 ಲಕ್ಷಕ್ಕೆ ಅವ್ರಿಗೆ ಪ್ಲಾಟ್ ಸಿಗ್ತದೆ. ಸೊ ಇದನ್ನ ನಾವು ಮೇಂಟೆನೆನ್ಸ್ ಮಾಡ್ತೀವಿ. ಸೊ ನೀವು ಕೇಳಿದ ಹಾಗೆ ಏನೇನ್ ಪ್ಲಾಟ್ ಅಲ್ಲಿ ಏನೇನ್ ಸಿಗ್ತದೆ. ಸೊ ಪ್ರತಿ ಪ್ಲಾಟ್ ರೋಡ್ ಅಟ್ಯಾಚ್ಡ್. ಈಗ ನಾವು ನೋಡಬಹುದು 40 ಅಡಿ ರೋಡ್ ಅಟ್ಯಾಚ್ ನಮಗೆ ಪ್ಲಾಟ್ ಸಿಗ್ತದೆ. ಸೊ ಪ್ಲಾಟ್ ಎಂಟ್ರೆನ್ಸ್ ಅಲ್ಲಿ ನಾವು ರಾಯಲ್ ಪಾಮ್ ಟ್ರೀಸ್ ಹಾಕಿದೀವಿ. ಸೊ ನಮ್ಗೆ ಇದು ತುಂಬಾ ದೊಡ್ಡ ಸೈಜ್ ಆಗಿ ಬೆಳೆದು ನಮ್ಗೆ ಒಳ್ಳೆ ಶೇಡ್ ರೀತಿ ಸಿಗುತ್ತೆ. ನೆರಳು ಅಂತ ಹೆಸರು ಹೇಳಿದ್ನಲ್ಲ, ಆ ರೀತಿ ಶೇಡ್ ಸಿಗುತ್ತೆ. ಹೌದು. ಅಂಡ್ ನಮ್ಗೆ ಎಂಟ್ರೆನ್ಸ್ ಅಲ್ಲಿ ನಾವು ಒಂಥರ ಫುಲ್ ಕಲರ್ಫುಲ್ ಆಗಿ ಕಾಣಿಸೋದಕ್ಕೆ ನಾವು ಬೋಗೆನ್ ವಿಲೆ ಅಂತೀವಿ, ಅಂದ್ರೆ ಪೇಪರ್ ಹೂವ. ನಾವು ಕನ್ನಡ ನಾವೆಲ್ಲ ಮಾತಾಡೋದು ಹಳ್ಳಿ ಭಾಷೆಯಲ್ಲಿ. ಸೊ ಪೇಪರ್ ಹೂವ ಅಂತೀರಿ. ಸೊ ಅದನ್ನೆಲ್ಲ ಎಂಟ್ರೆನ್ಸ್ ಅಲ್ಲಿ ಹಾಕ್ತಿವಿ, ನಮ್ಗೆ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಅದ್ ಬಿಟ್ಟು ಪ್ಲಾಟ್ ಒಳಗಡೆ ಬಂದ್ರೆ ನೀವು ನೋಡಬಹುದು ಪ್ರತಿ ಒಂದು ಪ್ಲಾಟ್ಗೂ ವಾಟರ್ ಪೈಪ್ ಕನೆಕ್ಷನ್ ವೈಸ್ ಆಗ್ಲಿ ಅಂಡ್ ಅಂಡರ್ ಗ್ರೌಂಡ್ ಡ್ರಿಪ್ ಇರಿಗೇಷನ್ ಪ್ರತಿ ಒಂದು ನಾವು ವಾಟರ್ ಪ್ರತಿ ಒಂದು ಗಿಡಕ್ಕೂ ಡ್ರಿಪ್ ಪೈಪ್ ಕನೆಕ್ಷನ್ ಎಲ್ಲ ಮಾಡಿದ್ದೀವಿ. ಸೊ ಗಿಡಗಳು ಅಂತ ಬಂದಾಗ ಒಂದು ಪ್ಲಾಟ್ಗೆ ಮ್ಯಾಮ್ 41 ಗಿಡ, ಅದರಲ್ಲಿ 41 ಗಿಡ ಆಲ್ರೆಡಿ 3 ರಿಂದ 4 ವರ್ಷ ಓಲ್ಡ್ ಆಗಿರೋ ತರ ಗಿಡಗಳು. ಸೊ ನಾವು ನೋಡಬಹುದು ಚೇಪೆಕಾಯಿ 2 ಕೊಡ್ತಾ ಇದೀವಿ. ಸೊ ನಮ್ಗೆ ಹಾರ್ವೆಸ್ಟ್ ಎಲ್ಲ ಸ್ಟಾರ್ಟ್ ಆಗಿದೆ. ಗೋವಾ, ಸೊ ನಮ್ ನಾರ್ಮಲ್ ನಮ್ಮ ದೇಸಿ ವೆರೈಟಿನೇ ಇದು. ಸೊ ಆಲ್ರೆಡಿ ನಮ್ಗೆ ಇದು ಸ್ಟಾರ್ಟ್ ಆಗಿದೆ, ನಿಮಗೆ ಕಾಣಿಸ್ತಿರ್ಬೋದು. ಸೊ ನಾವು ಹೌದು. ಸೊ ನಮ್ಗೆ ಚೇಪೆಕಾಯಿಯು ಸಹ ಸಿಗುತ್ತೆ. ಅದು ಬಿಟ್ಟು ನಮ್ಗೆ ಒಂದು ಕೊಕೊನೆಟ್, ಹೈಬ್ರಿಡ್ ಕೊಕೊನೆಟ್ ಅಂದ್ರೆ ಡ್ವಾರ್ಫ್ ವೆರೈಟಿ. ನಮ್ಗೆ ತುಂಬಾ ಹೈಟ್ ಮರ ಎಕ್ಕಿ ಕೀಳೋ ತರ ವೆರೈಟಿ ಇರಲ್ಲ, ಡ್ವಾರ್ಫ್ ವೆರೈಟಿ ವೇರ್ ನಮ್ ಕೈ ಅಂದ್ರಲ್ಲೇ ಸಿಗುತ್ತೆ ನಮ್ಗೆ. ಇನ್ನೊಂದು ನೆಕ್ಸ್ಟ್ 2 years ಒಳಗಡೆ ನಮ್ಗೆ ಒಳ್ಳೆ ಎಳನೀರ್ ಸಹ ಸಿಗುತ್ತೆ ಅದ್ರ ಜೊತೆಗೆ. ಅಂಡ್ ನಮ್ಗೆ ಅಂಜೀರ್ ಹಾಕಿದೀವಿ, ಇಲ್ಲಿ ಲಿಚ್ಚಿ ಹಾಕಿದೀವಿ. ಇವೆಲ್ಲ ನಮ್ಗೆ ಸೀಸನ್ ವೈಸ್ ನಮ್ಗೆ ಹಣ್ಣು ಸಿಗೋ ರೀತಿ. ಅಂಡ್ ಇಲ್ಲಿ ನೋಡ್ಬೋದು ನೀವು ಪರ್ಷಿಯನ್ ಲೆಮನ್, ಈ ಹಾರ್ವೆಸ್ಟ್ ನೋಡ್ಬೋದು ಎಷ್ಟು ಬೆಳೆದಿದೆ, ಮುಳ್ಳಿರುತ್ತೆ ಹುಷಾರು. ಓಕೆ, ನಮಗೆ ಇಲ್ಲೆಲ್ಲ ಇದನ್ನ ತಗೊಂಡು ಲೆಮನ್ ಚಕೋತ ರೀತಿ ಅಥವಾ ಈ ರೀತಿ ಇರುತ್ತೆ ನಮ್ಗೆ. ಸೊ ನಾವು ಜ್ಯೂಸ್ ಅನ್ನ ಮಾಡಿಸಬಹುದು ಇದರಲ್ಲಿ. ಸೊ ನಮಗೆ ಆಲ್ಮೋಸ್ಟ್ ಇನ್ನೂ ಒಂದು ಕೈ ಸೈಜ್ ಆಗಷ್ಟು ಅಷ್ಟು ಸೈಜ್ ಬರ್ತದೆ. ಪರ್ಷಿಯನ್ ವೆರೈಟಿ ಇದೆ ಲೆಮನ್ ಅಂತ. ಅಂಡ್ ನಮ್ಗೆ ಸ್ಟಾರ್ ಫ್ರೂಟ್ ಇದೆ, ಅಂದ್ರೆ ನಮ್ಗೆ ಈ ಫ್ರೂಟ್ ಸಹ ಸ್ಟಾರ್ ಶೇಪ್ ಅಲ್ಲೇ ಇರುತ್ತೆ. ಸೊ ನಾವು ಸ್ಕೂಲ್ ಆ ಟೈಮ್ಗಳಿಗೆಲ್ಲ ತುಂಬಾ ತಿಂದಿರ್ತೀವಿ. ಈ ವೆರೈಟಿ ಇವಾಗ ತುಂಬಾ ಕಡಿಮೆ ಆಗಿದೆ. ಸೊ ನಮ್ಗೆ ಇದು ಸ್ಟಾರ್ ಫ್ರೂಟ್ ಅಂತೀರಿ. ಸೊ ಕೆಲವು ಕಡೆ ಆಲ್ರೆಡಿ ಈಲ್ಡ್ ಸ್ಟಾರ್ಟ್ ಆಗಿದೆ, ನೋಡಿಸ್ತೀನಿ. ಓಕೆ, ಮತ್ತೆ ಹಿಂದೆ ನೋಡಿದ್ರೆ ನಮ್ಗೆ ಆಮ್ಲ ಅಂದ್ರೆ ನಲ್ಲಿಕಾಯಿ ಸಹ ನಾವು ಇಲ್ಲಿ ಹಾಕಿದೀವಿ. ಇಲ್ಲ ನಾರ್ಮಲ್ ನಲ್ಲಿಕಾಯಿ. ನಮ್ಗೆ ಇದು ಇಯರ್ಲಿ ಯಾವಾಗ ಬಂದ್ರು ನಮ್ಗೆ ಅಕಸ್ಮಾತ್ ಇನ್ನು ನೆಕ್ಸ್ಟ್ ಒಂದು 6-8 months ಆದ್ಮೇಲೆ ನಮ್ಗೆ ಈಲ್ಡ್ ಸ್ಟಾರ್ಟ್ ಆಗುತ್ತೆ. ಈಲ್ಡ್ ಸ್ಟಾರ್ಟ್ ಆದ್ಮೇಲೆ ಇಯರ್ಲಿ ನಿಮ್ಗೆ ಯಾವಾಗ ಬಂದ್ರು ಸಿಗುತ್ತೆ. ಅದು ಬಿಟ್ಟು ಇಲ್ಲಿ ನೋಡ್ಬೋದು ನೀವು ಮ್ಯಾಂಗೋ ಅಂದ್ರೆ ಮಲ್ಲಿಕಾ ವೆರೈಟಿ. ಅಂದ್ರೆ ಇದಕ್ಕೆ ಗಿಣಿ ಮೂಗ್ ರೀತಿ ಇರುತ್ತೆ ಕಾಯಿ ಬಂದ್ರೆ. ಹೌದು. ಅಂಡ್ ಅದು ಬಿಟ್ರೆ ನಮ್ಗೆ ಇನ್ನು ಸೀತಾಫಲ ಹಾಕಿದೀವಿ, ಇನ್ನು ಹಲವಾರು ಚೀಕು, ಸಪೋಟ ಈ ರೀತಿ ಎಲ್ಲಾನು ಹಾಕಿದೀವಿ. ಸೊ ಇದು ಹೇಳಿದ್ನಲ್ಲ, ಇವೆಲ್ಲ ಹಣ್ಣಿನ ವೆರೈಟಿಗಳು. ಸೊ ಈಗ ನಾವು ಮಹಾಗನಿ 20 ಮಹಾಗನಿ. ಸೊ ಮಹಾಗನಿ ಒಂದು ಟಿಂಬರ್ ಈಲ್ಡ್ ಕೊಡೋ ವೆರೈಟಿ. ಸೊ ನಾವು ಆ ತರ 20 ಮಹಾಗನಿ ಹಾಕಿದೀವಿ. ಸೊ ನೀವು ನೋಡ್ಬೋದು ಈಗ ಇದು ಆಲ್ರೆಡಿ 3 to 4 years ಓಲ್ಡ್, ಒಂದು 15 feet ಹೈಟ್ ಇದೆ. ಈಗ ನೆಕ್ಸ್ಟ್ 12 to 15 years ಅಲ್ಲಿ
ನಮಗೆ ರಿಟರ್ನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗಲೇ ನಾವು ಒಂದು ಸೈಜ್ ನೋಡ್ಬೋದು, ನಮಗೆ ಒಂದು ಫಿಸ್ಟ್ ಸೈಜ್ ಆಲ್ರೆಡಿ ಇದೆ. ಸೊ ಈ ನೆಕ್ಸ್ಟ್ 15 ಇಯರ್ಸ್ ಒಳಗಡೆ ಇದು ನಮಗೆ 1 ಟನ್ ಟು 2 ಟನ್ ವರೆಗೂ ಈಸಿಯಾಗಿ ನಮಗೆ ಬರ್ತದೆ. ನಾವಿದು ಮಾರಿದ್ರು ನಮ್ಮ ಪ್ಲಾಟಿನ ದುಡ್ಡು ನಮಗೆ ಡಬಲ್ ಬರುತ್ತೆ ನಮ್ಗೆ ಇದ್ರಲ್ಲಿ. ಮತ್ತೆ ಇದ್ರ ಜೊತೆಗೆ ಒಂದು ರೆಡ್ ಸ್ಯಾಂಡಲ್ವುಡ್ ಹಾಕಿದೀವಿ. ಸೊ ರೆಡ್ ಸ್ಯಾಂಡಲ್ವುಡ್ ಪುಷ್ಪ ರಕ್ತ ಚಂದನ. ಸೊ ನಾವು ಒಂದು ರೆಡ್ ಸ್ಯಾಂಡಲ್ವುಡ್ ಹಾಕಿದೀವಿ. ಸೊ ನಾವು ರೀಸೆಂಟ್ ಆಗಿ ಪ್ರೂನಿಂಗ್ ಎಲ್ಲ ಮಾಡಿದೀವಿ. ನೀವು ನೋಡಬಹುದು ಇಲ್ಲಿ ಬ್ಲಡ್ ರೀತಿ ಎಲ್ಲ ಬರ್ತಿದೆ, ಅಂದ್ರೆ ರೆಡ್ ಕಲರ್ದು. ಓಕೆ, ಸೊ ಓಕೆ, ನಾನು ಸಪೋರ್ಟ್ ಹೇಳಿದ್ನಲ್ಲ ಚೀಕು, ಇಲ್ಲಿ ಈಲ್ಡ್ ಸ್ಟಾರ್ಟ್ ಆಗಿದೆ ನೋಡಿ ನಿಮ್ಗೆ. ಹೌದು, ಸೊ ನಮ್ಗೆ ಸಪೋರ್ಟನು ಸಿಗುತ್ತೆ. ಓಕೆ, ಇದೆಲ್ಲ ನಮ್ಗೆ ಫ್ರೂಟ್ಸ್ ಮತ್ತೆ ಮಹಾಗನಿ ಅಂಡ್ ಒಂದು ಹನಿಬಿ ಬಾಕ್ಸ್ ಸಿಗುತ್ತೆ. ಅದ್ರ ಜೊತೆಗೆ ಅಕಸ್ಮಾತ್ ಯಾರಾದ್ರೂ ಕ್ಲೈಂಟ್ಸ್ ಮನೆ ಕಟ್ಕೊಬಹುದು ಅಂದ್ರೆ ಒಂದು 10 to 15% ಆಫ್ ದ ಜಾಗದಲ್ಲಿ, ಇದು 9000 ಸ್ಕ್ವೇರ್ ಫೀಟ್, ನಾವು ಒಂದು 900 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಮನೆ ಕಟ್ಕೊಬಹುದು. ಸೊ ಕ್ಲೈಂಟ್ ಈ ಪ್ಲಾಟ್ ಒಳಗಡೆ ಅವರು ಇದೆಲ್ಲ ಅವ್ರ ಹಣ್ಣಿನ ಗಿಡ ಮತ್ತೆ ಮಹಾಗನಿ ಆ ಜಾಗದಲ್ಲಿ ಒಂದು ಗ್ರೌಂಡ್ ಫ್ಲೋರ್ ಮಾತ್ರ ಒಂದು ಒಳ್ಳೆ ಮನೆ ಕಟ್ತಿದ್ದಾರೆ. ಇದೆಲ್ಲ ಒಳ್ಳೆ ಎಂಟ್ರೆನ್ಸ್ ಮಾಡ್ಕೊಂಡು ಒಂದು ಮಿನಿ ಪಾಂಡ್ ರೀತಿ ಎಲ್ಲ ಮಾಡ್ಕೊಂಡು ಬ್ಯೂಟಿಫುಲ್ ಆಗಿ ಇಲ್ಲೇ ಸ್ಟೇ ಮಾಡ್ಕೊಳ್ಳೋಕೆ ಮನೆ ಕಟ್ಕೊಂತವ್ರೆ. ಈ ರೀತಿ ಇದು ನಮ್ಮ ಹತ್ರ 8 ಜನ ಆಲ್ರೆಡಿ ಕ್ಲೈಂಟ್ಸ್ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. 8